ತಿಂಗಳು 13ನೇ ತಾರೀಕು ಮೌನಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ವರ್ಷ 35-40 ವರ್ಷದಿಂದ ಮಾಡ್ತಾಯಿದ್ದೀನಿ. ಬೀಜ ಮಂತ್ರಗಳ ಜಪ ತಗೊಂಡು ಗಾಯತ್ರಿ ಮಂಡಲ ಪೂಜೆ ಇದೆ. ಗುರುಪೂರ್ಣಿಮೆ ವಿಶೇಷ 48 ದಿವಸ ಆದಮೇಲೆ ಹೊರಗೆ ಬಂದಮೇಲೆ ಮಕ್ಕಳಿಗೆ ಬೀಜಾಕ್ಷರ ಬರೆಯೋದು. ಈ ಸತಿ ಬಹಳ ಒಳ್ಳೆಯ ನಿಮಗೆಲ್ಲ ಒಂದು ಅನುಭವವನ್ನು ಕೊಡುವಂಥ ಮೆಡಿಟೇಷನ್ ಹಾಲ್, ನೀವೆಲ್ಲ ಬಂದು ಧ್ಯಾನ ಮಾಡಬಹುದು ಹೊತ್ತು. ಅದರಿಂದ ನಾನು ಈ 48 ದಿನ ಆ ಮೆಡಿಟೇಷನ್ ಹಾಲ್ನಲ್ಲಿ ಧ್ಯಾನ ಮಾಡಿ ಒಂದು ಒಳ್ಳೆಯ ಎನರ್ಜಿ ಬಂದಿರುತ್ತೆ. ನೀವೆಲ್ಲ ಅಲ್ಲಿ ಧ್ಯಾನ ಮಾಡಬೇಕು ಅನ್ನೋ ಇಷ್ಟ ನನಗೆ. ಮುಂಚೆನೇ ನೀವು ಧ್ಯಾನ ಮಾಡೋಕ್ಕೆ ಯಾರಿಗಿಷ್ಟನೋ ಅವರು ಮುಂಚೆನೇ ನಿಮ್ಮ ಹೆಸರನ್ನ ಕೊಟ್ಟು ಕರೆಕ್ಟ್ ಟೈಮ್ಗೆ ಅಲ್ಲಿ ಟೈಮ್ ಕೀಪ್ ಅಪ್ ಮಾಡಿ. ಮಕ್ಕಳನ್ನ ಕರ್ಕೊಂಡು ಬನ್ನಿ. ಚಿಕ್ಕ ಮಕ್ಕಳಿಂದ ಹಿಡಿದು 12 ವರ್ಷ, ಎಳೆ ಮಕ್ಕಳಿಂದ 12 ವರ್ಷದವರೆಗೂ ಬೀಜಾಕ್ಷರ ನಾಲ್ಗೆ ಮೇಲೆ ಬರೆಯೋದು. ಇದು ಬೇವಿನ ಕಡ್ಡಿಯಲ್ಲಿ ಜೇನುತುಪ್ಪದಲ್ಲಿ ಅದ್ದಿ ಬರೆಯುತ್ತೆ. ಇದು ನಾನು ಯಾವ ಜಪ ಮಾಡ್ತೀನೋ 48 ದಿನ ಆ ಬೀಜಾಕ್ಷರಗಳನ್ನು ಮಕ್ಕಳ ನಾಲ್ಗೆ ಮೇಲೆ ಬರೆಯೋದು. ಇದು ಬಹಳ ವರ್ಷದಿಂದ ಮಾಡ್ತಾಯಿದೆ. ಇದರಿಂದ ಬಹಳ ಮಕ್ಕಳಿಗೆ ಒಳ್ಳೆಯದಾಗಿದೆ. ಎಲ್ಲೂ ಚೆನ್ನಾಗಿ ಸರಸ್ವತಿ ಒಲೀಲಿ, ಮಕ್ಕಳ ಬುದ್ಧಿ ಪ್ರಚೋದನೆ ಆಗಲಿ, ಮೇಧಾಶಕ್ತಿ ಚೆನ್ನಾಗಿ, ಆ ನೆನಪಿನ ಶಕ್ತಿ ಎಲ್ಲವೂ ಮಕ್ಕಳಿಗೆ ಏನೇನು ಬೇಕು ಅವರಲ್ಲಿರೋ ಪೊಟೆನ್ಷಿಯಲ್ ಎಲ್ಲ ಹೊರಗಡೆ ಬರುವಂತಹ ಒಂದು ಪ್ರಕ್ರಿಯೆ ಇದು. ಇದರಲ್ಲಿ ಎಲ್ಲರೂ ಭಾಗವಹಿಸಿ.